ಇದು ಹಳ್ಳಿ ಹಕ್ಕಿಯಾನ ಮೈಲಾರಕೋಟೆ ಮೈನಾ. ಇದೇ ಫೆಬ್ರವರಿ 19ರಿಂದ ರಾತ್ರಿ 9 ಗಂಟೆಗೆ ಪ್ರತಿದಿನ ನಿಮ್ಮ ಮನೆಗೆ ಬರ್ತೀನಿ ಉದಯ ಟಿವಿಯಲ್ಲಿ. ಮೈನಾ ಧಾರಾವಾಹಿ ಮೂಲಕ ಉದಯ ಟಿವಿಯಲ್ಲಿ. ಸೊ ವಿಜಯಲಕ್ಷ್ಮಿ ಅವರು ತುಂಬಾ ಟೆರರ್ ಆಗಿ ಬರ್ತಾ ಇದ್ದೀರಾ. ಟೆರರ್ ಹೆಂಗೆ ಅಂದ್ರೆ ನಮ್ಗೆ ಯಶ್ ಮತ್ತೆ ಹೆಂಗೆ ದರ್ಶನ್ ಸರ್ ನೋಡ್ದಂಗೆ ಆಯ್ತು ಫ್ರೇಮ್ ಅಲ್ಲಿ ಇಬ್ಬರು ಮಿಕ್ಸ್ ಮಾಡಿ. ನನ್ನ ಜೊತೆ ಮಾತಾಡ್ಬೇಕು ಅಂದ್ರೆ ಇನ್ ಮುಂದೆ ನೋಡ್ಕೊಂಡು ಮಾತಾಡು. ಅಕ್ಕ ತಂಗಿ ಅಲ್ಲ ಅಕ್ಕ. ಈಗ ಸ್ವಲ್ಪ ನಮ್ದು ಸೌಂಡ್ ಕಡಿಮೆ ಇರುತ್ತೆ, ಯಾಕಂದ್ರೆ ದೊಡ್ಡ ಗ್ಯಾಂಗ್ ಇದೆ ಇಲ್ಲಿ. ಆ ಭಯ ಇರ್ಲಿ. ಅಂಡ್ ಸಾಗರ್ ಅವರೇ, ನಿಮ್ದು ಸಹ ಮೈನಾ ಸೀರಿಯಲ್ ಈ ಹೊಸ ಒಂದು ಎಪಿಸೋಡ್ ಸ್ವಾಗತ. ಥ್ಯಾಂಕ್ ಯು. ನನ್ನ ಹೆಸರು ಸಾಗರ್ ತುರುವೇಕೆರೆ ಅಂತ, ಆದ್ರೆ ಮೈನಾ ಧಾರಾವಾಹಿನಲ್ಲಿ ಸಿದ್ದು ಅಂತ ಒಂದು ಒಳ್ಳೆ ಹೆಸರು ಕೊಟ್ಟಿದ್ದಾರೆ. ಸಿದ್ದು ಅಲ್ಲ, ಸಿಡುಕುಮೂತಿ ಸಿದ್ದಣ್ಣ. ಕರೆಕ್ಟ್, ಸಿಡುಕುಮೂತಿ ಸಿದ್ದಣ್ಣ. ಬರೀ ಮೈನಾನ ಇಲ್ಲ ಬೇರೆ ಏನಾದ್ರು? ಇಲ್ಲ, ಅವ್ರಿಗೆ ಮೈನಾ ಅಂತಾನೆ, ಅದೇ ಅದು ಆ ಹೆಸರು ಇಟ್ಕೊಂಡೆ ಹಾರಾಡ್ತಾ ಇದ್ದಾರೆ. ಮೈನಾ ಅಂದ್ರೆ ಹಕ್ಕಿ ಅಲ್ವಾ, ಹಾರಾಡ್ತಾ ಇದ್ದಾರೆ, ಹಿಡಿಯಕ್ ಆಗ್ತಾ ಇಲ್ಲ. ಅಂಡ್ ಆಲ್ ದಿ ಬೆಸ್ಟ್ ನಿಮಗೆ, ಒಳ್ಳೆದಾಗಲಿ, ಸೀರಿಯಲ್ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ. ಥ್ಯಾಂಕ್ ಯು. ಅಂಡ್ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಪಾತ್ರದ ಪರಿಚಯ ಬಗ್ಗೆ ಹೇಳೋದಾದ್ರೆ ಆನ್ಲೈನ್ ಅಲ್ಲಿ ಇದನ್ನ ನೀನ್ ತಗೊಳ್ಳೋ. ನಾನು ತಗೊಳ್ಳೋಣ. ಓಕೆ, ಮೈನನ ಪಾತ್ರದ ಬಗ್ಗೆ ಹೇಳೋದಾದ್ರೆ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ಅವರೇ ಹೇಳ್ತಾರೆ. ಒಟ್ಟಿನಲ್ಲಿ ಮೈನಾ ನಿಜವಾಗ್ಲೂ ಕೂಡ ಒಂದು ಹಳ್ಳಿ ಹಕ್ಕಿ, ಹಾರ್ತಾ ಇರ್ತಾಳೆ. ಇವ್ರದ್ದೊಂದು ಗ್ಯಾಂಗ್ ಇರುತ್ತೆ, ಮತ್ತು ಒಂದು ಹಳ್ಳಿ ಹುಡುಗಿ, ಒಂದು ಮುಗ್ಧ ಹುಡುಗಿ, ಯಾವಾಗಲೂ ಕೂಡ ಒಳ್ಳೆ ಕೆಲಸನೇ ಮಾಡ್ತಾ ಇರ್ತಾಳೆ. ಆದ್ದರಿಂದ ನನಗೆ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ. ಮೈನಾ ಕ್ಯಾರೆಕ್ಟ್ರು ಇದುವರೆಗೂ ನೀವೆಲ್ಲೂ ನೋಡಿರಲ್ಲ, ಆ ಥರ ಒಂದು ಡಿಫ್ರೆಂಟ್ ಆಗಿದೆ. ಅದರಲ್ಲೂ ಸಾಹಸಿ ಅಂತ ಹೇಳ್ಬೋದು, ಯಾವ್ದಾರು ಒಂದು ರೆಕಾರ್ಡ್ ಕೊಡ್ಬೋದು. ಒಂದ್ ಲೈನ್ ಹೇಳ್ಬೇಕು ಅಂದ್ರೆ ಮೈನನ್ ಬಗ್ಗೆ, ಇದು ಹಳ್ಳಿ ಅಕ್ಕಿಯಾನ ಮೈಲಾರಕೋಟೆ ಮೈನಾ. ಸೌಂಡ್ ಜೋರಾಗೇ ಇದೆ. ಇಲ್ಲಿಲ್ಲ, ಇಲ್ಲಿಗಿಂತ ಸೀರಿಯಲ್ ಇನ್ನೂ ಜೋರಾಗಿದೆ. ಈ ಗ್ಯಾಂಗ್ ನೋಡ್ತಾ ಇದ್ರೆ ನನಗೆ ಈ ಹಳ್ಳಿ ಮೇಷ ಸಿನಿಮಾ ನೆನಪಾಗ್ತಿದೆ. ಸೇಮ್ ಹೀರೋಯಿನ್ ಜೊತೆಗೆ ಒಂದು ಜನ ಹುಡುಗರು ಇರ್ತಾರೆ, ಒಂದು ಹುಡುಗಿ ಇದೆ ಅಷ್ಟೇ ಡಿಫರೆನ್ಸ್. ಅದೇ ತರ ಕಿಲಾಡಿ ಗ್ಯಾಂಗ್ ಇದು, ಅದಕ್ಕಿಂತ ಡಬಲ್ ಕಿಲಾಡಿ ಗ್ಯಾಂಗ್ ಇದು. ಮೈನಾ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ, ನನಗಿದು ಫುಲ್ ಚಾಲೆಂಜಿಂಗ್ ಇರುವಂತಹ ಪಾತ್ರ ಅಂತಾನೆ ನಾನು ಹೇಳ್ಬೋದು. ನನ್ನ ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಎಲ್ಲ ಹೀರೋಯಿನ್ಗೂ ಅವ್ರದ್ದೇ ಆದಂಥ ಚಾಲೆಂಜಸ್ ಇರುತ್ತೆ. ಬಟ್ ಫಿಸಿಕಲಿ ಆನ್ ಸ್ಕ್ರೀನ್ ಮೇಲೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ತುಂಬ. ಬಟ್ ಈ ಕ್ಯಾರೆಕ್ಟರ್ ಫಿಸಿಕಲಿ ಎಷ್ಟು ಕಷ್ಟ ಪಡ್ತಿದ್ದಾಳೆ ಆ ಹುಡುಗಿ, ಮೆಂಟಲಿ ಎಷ್ಟು ಕಷ್ಟ ಪಡ್ತಾಳೆ, ಎರಡನ್ನೂ ನೀವು ಆನ್ ಸ್ಕ್ರೀನಲ್ಲಿ ಆಫ್ ಸ್ಕ್ರೀನಲ್ಲಿ ನಾವು ನೋಡಿದ್ದೀವಿ. ನಿಜವಾಗ್ಲೂ ಕೂಡ ಒಂದ್ಸರಿ ಬಿದ್ದಿದ್ದಾರೆ, ಒಂದ್ಸರಿ ಮರ ಹತ್ತಿ ಕೆಳಗಡೆ ಬಿದ್ದಿದ್ದಾರೆ, ಒಂದ್ಸರಿ ಹಾವಿನ ಜೊತೆ ಮಾತಾಡಿದ್ದಾರೆ, ಇನ್ನೊಂದ್ಸಲ ಗದ್ದೆನಲ್ಲಿ ಈಜಾಡಿದ್ದಾರೆ, ಆಮೇಲೆ ಇನ್ನೊಂದ್ಸರಿ ನೀರಲ್ಲಿ ಮುಳುಗಿದ್ದಾರೆ. ಒಂದೊಂದಲ್ಲ, ನಿಜವಾಗ್ಲೂ ಕೂಡ ಸಾಹಸದ ಮೇಲೆ ಸಾಹಸ ಮಾಡಿದ್ದಾರೆ ಮೈನಾ. ನನಗೆ ಪ್ರತಿದಿನ ಪ್ರತಿ ಶಾಟ್ ಒಂಥರ ಚಾಲೆಂಜಿಂಗ್ ಆಗೇ ಇರುತ್ತೆ. ಪ್ರತಿದಿನ ಶಾಟ್ ನಾನು ಹೇಳ್ತಿದ್ದೀನಿ, ಪ್ರತಿದಿನನೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಪಡ್ಕೊತಿರ್ತೀನಿ ನಾನು. ಬೆಟ್ಟ ಹತ್ತು, ಇಳಿ, ಓಡು, ಬೀಳು, ಎದ್ದೇಳು, ಸೊ ಕಂಪ್ಲೀಟ್ ಇಲ್ಲಿವರೆಗೂ ನನ್ಗೆ ಏನೇನಿದೆ ನಾನು ಮಾಡಿದಂಥ ಕೆಲಸ ಫುಲ್ ಚಾಲೆಂಜಿಂಗ್ ಆಗೇ ಇದೆ ಅಂತ ಹೇಳ್ಬೋದು. ನನ್ನ ಬಗ್ಗೆ ನಾನೇ ಹೇಳ್ತೀನಿ. ನಾನು ಯಾವಾಗಲೂ ನಗ್ತಾ ಇರ್ತೀನಿ, ಖುಷಿಯಾಗಿರ್ತೀನಿ. ಅಂದರೆ ಕ್ಯಾಮ್ರಾ ಮುಂದೆ ಯಾವ ಥರ ಇರ್ತೀನಿ ಅಂದರೆ ಸಿಡಿಸಿದ್ದ. ನಾನು ಯಾವಾಗಲೂ ನಗೋದು ನನ್ನ ಕ್ಯಾರೆಕ್ಟ್ರು, ಒರಿಜಿನಲ್ ಕ್ಯಾರೆಕ್ಟ್ರು. ಆದರೆ ಈ ಒಂದು ಧಾರಾವಾಹಿನಲ್ಲಿ ಯಾವಾಗಲೂ ಸಿಡುಕ್ಮೂತಿ ಮಾಡ್ಕೊಂಡಿರ್ತೀನಿ. ಆಮೇಲೆ ಸ್ವಲ್ಪ ಲೋವರ್ ಬಾಯ್. ರಿಯಲ್ ಲೈಫಲ್ಲಿ ಮದುವೆ ಆಗಿದೆ, ನನ್ನ ವೈಫ್ ಜೊತೆ ಯಾವ ಥರ ಮಾತಾಡ್ತಿರ್ತೀನೋ ಅವ್ರನ್ನೆಲ್ಲ ನೆನೆಸ್ಕೊಂಡು ನನ್ನ ಲೋವರ್ ಕ್ಯಾರೆಕ್ಟರ್ ಜೊತೆನೂ ಮಾತಾಡ್ತಾ ಇರ್ತೀನಿ. ಒಂಥರ ಮಜವಾಗಿದೆ ಕ್ಯಾರೆಕ್ಟರ್. ಮಜಾ ಇನ್ನೊಂದಾದ್ರೆ, ಒಂದು ಸೀರಿಯಸ್ ಕಾನ್ವರ್ಸೇಷನ್ ನಡೀತಿರುತ್ತೆ ಅಂತ ಅನ್ಕೊಳ್ಳಿ ನಮ್ಮ ಆರ್ಟಿಸ್ಟ್ ಮಧ್ಯದಲ್ಲಿ. ಲೈಕ್ ಸೀನಲ್ಲಿ ಹೇಳ್ತಿದ್ರು, ಆ ಟೈಮಲ್ಲಿ ಒಂದೋ ಎರಡೋ ಡೈಲಾಗ್ ಇದ್ದೇ ಇರುತ್ತೆ. ಅದ್ರ ತದ್ವಿರುದ್ಧ ಅಂತಾನೆ ಹೇಳ್ಬೋದು. ನಮ್ದೇನೋ ನಡೀತಿದ್ರೆ ಅದು ಆಪೋಸಿಟ್ ಆಗಿ ಇರುತ್ತೆ. ಪಾಸಿಟಿವ್ನೆಸ್ ಇಲ್ಲ, ಬರೀ ನೆಗೆಟಿವ್. ಇಲ್ಲ, ನಾನು ತುಂಬ ಪಾಸಿಟಿವ್. ಆದರೆ ಸ್ವಲ್ಪ ಅಂದರೆ ಮನೇಲಿ ಒಬ್ಬ ಜವಾಬ್ದಾರಿ, ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೊಂದ್ಸರಿ ರಾತ್ರಿ ಒಂದೊಂದ್ಸಲಿ ರಾತ್ರಿ ಕೂತ್ಕೊಂಡ್ರೆ ಬೆಳಗ್ಗೆವರೆಗೂ ಓದ್ತಾನೇ ಇರ್ತೀನಿ. ಅಂತ ಒಳ್ಳೆ ಹುಡುಗ, ಎಣ್ಣೆ ಹಾಕೊಂಡು ಕಣ್ಣಿಗೆ ಅಷ್ಟು ಓದೋವಂಥ ಹುಡುಗ. ಪಾಪ ಈ ಥರ ಎಲ್ಲ ಕಿತಾಪತಿ ಮಾಡ್ಕೊಂಡು ಬರ್ತಿರ್ತಾಳೆ, ತರಲೆ ಜಾಸ್ತಿ. ನಾನು ಸ್ವಲ್ಪ ಸೀರಿಯಸ್ಸು, ಹಂಗಾಗಿ ಬುದ್ಧಿವಾದ ಹೇಳ್ತಾ ಇರ್ತೀನಿ ಅಷ್ಟೇ. ಇಷ್ಟಕ್ಕೆಲ್ಲ ನನ್ನನ್ನು ನೆಗೆಟಿವ್ ಅಂದರೆ ನಾನು ಎದ್ದೋಗ್ಬಿಡ್ತೀನಿ.
ನೀವು ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಹೆಸರು ರಣವೀರ ಹೆಗ್ಡೆ. ಆದ್ರೆ ಕ್ಯಾರೆಕ್ಟರ್ ಅಲ್ಲಿ ನನ್ನ ಹೆಸರು ಮಾರುತಿ ಅಂತ. ಈ ಅಪ್ಪನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಇವರು ಈಗ ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಅಪ್ಪ ಕುಳ್ಳ ಸಿಂಗಮ್ ಅಂತ ಹೇಳಪ್ಪ. ಕುಳ್ಳ ಸಿಂಗಮ್. ಈ ಪಾತ್ರ ಚೋಟು. ಇವ್ರ ಫ್ರೆಂಡ್ ಆಗಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಹೆಸರಿಗೆ ಮಾತ್ರ ಚೋಟು, ಬಾಯ್ ಬಿಟ್ರೆ ಟ್ರೈನ್. ಇವರು ನನ್ನ ಹೆಸರು ತಿಶ್ಯ. ನನ್ನ ಕ್ಯಾರೆಕ್ಟರ್ ಟಿಶ್ಯ. ಅದು ಹೊಸ ಹೆಸರು ಹೇಳು. ಟಿಲಿಂಗ ಮಿಲಿಂಗ ಟಿಶ್ಯ ಅಂತ ಬರುತ್ತಲ್ಲ, ಆ ಟಿಶ್ಯ ಇವ್ರ ಹೆಸರು. ಅದು ನಕ್ಷತ್ರದ ಹೆಸರು. ಈಗ ಹೇಳವ. ನನ್ನ ಕ್ಯಾರೆಕ್ಟರ್ ತುಂಬಾ ಕ್ಯೂಟ್ ಆಗಿದೆ. ನಾನು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ನಂಗೆ ತುಂಬಾ ಇಷ್ಟ ಆಗ್ತಿದೆ ಈ ಕ್ಯಾರೆಕ್ಟರ್. ನಿಜವಾಗ್ಲೂ ಕೂಡ ಇವರು ಮಕ್ಕಳೇ ಅಲ್ಲ, ರಾಕ್ಷಸರು, ನಟರಾಕ್ಷಸರು. ಇವ್ರ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡಕ್ ನಮಗೂ ಭಯ ಆಗುತ್ತೆ. ಸಿಂಗಲ್ ಟೇಕು ಪಟ ಪಟ ಅಂತ ಫೈರ್ ಇನ್ ಡೈಲಾಗ್ ತಗೋತಿರ್ತಾರೆ, ಕಿತ್ತಾಡ್ತಾರೆ. ಆ ಡೈಲಾಗ್ ಕಿತ್ತಾಡ್ತಾರೆ. ನನ್ನ ಡೈಲಾಗ್ ಇದು, ನನ್ನ ಡೈಲಾಗ್ ಇದು, ನಾನು ಕಿತ್ತಾಡ್ತಿರ್ತಾರೆ. ಆತರ ಟೆರರ್ ಗ್ಯಾಂಗ್ ಅಂತಾನೆ ಹೇಳ್ಬೋದು. ನಿಮ್ ಹೆಸರದೇ ಟಿಶಾನಾ? ರಿಯಲ್ ಹೆಸರು ಟಿಶಾನಾ? ಅಂದ್ರೆ ಈ ಟಿಲಿಂಗ ಮಿಲಿಂಗ ಅಲ್ಲ, ರಿಯಲ್ ಹೆಸರೇ ಟಿಲಿಂಗ ಮಿಲಿಂಗ ಟಿಶ್ಯ ಅಂತ ಬಂತಲ್ಲ, ಆ ಸಾಂಗ್ ಒಂದೊಂದು 3 ವರ್ಷ ಆಗಿರ್ಬೋದು. ಬಟ್ ಇವ್ರ ಜನನ ಆಗಿ ಎಷ್ಟು ವರ್ಷ ಆಯ್ತು? 7 ಇಯರ್ಸ್. ಅಂದ್ರೆ ಟಿಶ್ಯ ಅಂತ ಅವಾಗ್ಲೇ ಇಟ್ಟಿದ್ರು. ಟಿಶ್ಯ ಟಿಶ್ಯ ನಕ್ಷತ್ರದ ಹೆಸರು ಡಿಫ್ರೆಂಟ್ ಆಗಿದೆ ನೋಡಿ. ಅಂಡ್ ಧಾರಾವಾಹಿನಲ್ಲಿ ನಾಗಾಭರಣ ಸರ್ ಫಾದರ್ ಆಗಿ ಮಾಡಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಎಲ್ಲರೂ? ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಾನು ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಂತ ಒಂದು ಲೆಜೆಂಡ್ ಅವ್ರ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದು ಎಲ್ರಿಗೂ ಸಿಕ್ಕಿರಲ್ಲ. ಆ ಥರ ಒಂದು ಚಾನ್ಸ್ ನನಗೆ ಸಿಕ್ಕಿದೆ. ಸೊ ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಬೇಕಾದ್ರೆ, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ. ಅವ್ರು ನನಗೆ ಗೈಡೆನ್ಸ್ ಕೊಡ್ತಿರ್ತಾರಲ್ವ, ಅದಿನ್ನೂ ಖುಷಿ ಆಗುತ್ತೆ. ಅಂಥವ್ರ ಹತ್ರ ಪಳಗೋದು ತುಂಬ ತುಂಬ ಕಷ್ಟ. ಸೊ ಅವ್ರ ಅಂಡರಲ್ಲಿ ಏನೋ ಒಂಚೂರು ನಾನು ಕಲಿತಿದ್ದೀನಿ ಅಂದಾಗ ಅದನ್ನ ನನ್ನ ಮನಸ್ಫೂರ್ತಿಯಾಗಿ ನಾನು ಕಲಿತಿದ್ದೀನಿ. ಸೊ ಐ ಆಮ್ ಸೋ ಹ್ಯಾಪಿ. ಅಂದರೆ ಈ ಒಂದು ಮೈನಾ ಧಾರಾವಾಹಿನಲ್ಲಿ TS ನಾಗಾಭರಣ ಸರು ಮುತ್ತಣ್ಣ ಅಂತ ಒಂದು ಪಾತ್ರ ಮಾಡ್ತಾ ಇದ್ದಾರೆ. ಅಂದರೆ ಹೀರೋಯಿನ್ಗೆ, ನಮ್ಮ ನಾಯಕಿಗೆ ತಂದೆ ಕ್ಯಾರೆಕ್ಟ್ರು. ನನಗೂ ತಂದೆನೇ ಹೇಳ್ತೀನಿ. ಇರೋ ಮೈನವರ ತಂದೆ ಮುತ್ತಣ್ಣನ ಮುದ್ದಿನ ಮಗ ಸಿದ್ದುಗೆ ಇನ್ನೊಬ್ರು ಅಕ್ಕ. ಅಂದರೆ ನಮ್ಮದು 5 ಜನ ಇದ್ದಾರೆ ಫ್ಯಾಮಿಲಿಯಲ್ಲಿ. ಅಪ್ಪ, ಅಮ್ಮ, ಅಕ್ಕ, ತಂಗಿ, ನಾನು 5 ಜನ. ಹಳ್ಳಿ ಹಕ್ಕಿಯ ಯಾನ ಮೈಲಾರಕೋಟೆ ಮೈನಾ ಪ್ರತಿದಿನ ರಾತ್ರಿ 9 ಗಂಟೆಗೆ ಫೆಬ್ರವರಿ 19ರಿಂದ ನಿಮ್ಮ ಉದಯ ಟಿವಿಯಲ್ಲಿ ಬರ್ತಾಯಿದೆ. ದಯಮಾಡಿ ವೀಕ್ಷಿಸಿ. ನಾವು ಅಲ್ಲಿದ್ದೇವೆ. ಓಕೆ. ಆಮೇಲೆ ನಾಗಾಭರಣ ಸರು ನನಗೆ ತಂದೆ ಕ್ಯಾರೆಕ್ಟ್ರು ಮುತ್ತಣ್ಣ. ಅಂದರೆ ಹೀರೋಯಿನ್ಗೂ ತಂದೆ, ನನಗೆ ಇಲ್ಲಿ ತಂಗಿ, ಅಕ್ಕ ಒಬ್ರು ರಾಧಾ ಅಂತ ಇರ್ತಾರೆ. ಅಮ್ಮ ಬಂದು ಶಾಂತಕ, ಅಪೂರ್ವ ಮೇಡಮ್ ಅಪೂರ್ವವಾಗಿ ಆ್ಯಕ್ಟ್ ಮಾಡಿದ್ದಾರೆ, ನಿಮ್ಮೆಲ್ರಿಗೂ ಗೊತ್ತು. ಇನ್ನು ಮುತ್ತಣ್ಣ, ನಮ್ಮ ಅಪ್ಪನ ಬಗ್ಗೆ ಹೇಳಬೇಕು ಅಂದರೆ ನಾಗಾಭರಣ ಸರು ಸುಮಾರು 10 ನ್ಯಾಷನಲ್ ಅವಾರ್ಡನ್ನು ತೊಗೊಂಡಿದ್ದಾರೆ. ನಿರ್ದೇಶಕರು, ನಿರ್ಮಾಪಕರು, ನಟರು ಕೂಡ. ಅಂಥವ್ರ ಜೊತೆ ಹೇಗಪ್ಪ ಆ್ಯಕ್ಟ್ ಮಾಡೋದು, ಹೇಗಿರೋದು ಅಂತ ಅಂದ್ಕೊಂಡಿದ್ದು. ಬಟ್ ಅವರು ಸೀರಿಯಲ್ನಲ್ಲಿ ಇಲ್ಲಿ ಮಗನ ಥರ ಯಾವ ಥರ ನೋಡ್ತಾ ಇದ್ದಾರೋ ಅದೇ ಥರ ಕ್ಯಾಮ್ರಾ ಹಿಂದೆ ಕೂಡ ನಮ್ಮನ್ನ ಮಕ್ಕಳು ಥರ ನೋಡ್ತಾ ಇದ್ದಾರೆ. ಹೌದು, ಕೂಸೆ ಅಂತ ಮಾತಾಡ್ತಾರೆ. ನಿಜವಲ್ಲೂ ಕನ್ಸಲು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಶಂಕರ್ ನಾಗ್ ಅವ್ರಿಗೆ, ದೊಡ್ಡ ದೊಡ್ಡ ನಟರಿಗೆ ಎಲ್ರಿಗೂ ಕೂಡ ಆ್ಯಕ್ಷನ್ ಕಟ್ ಹೇಳ್ದಂಥ ಅದ್ಭುತವಾದ ನಿರ್ದೇಶಕರು. ಅವ್ರಿಗೆ ಒಂದು ಮಕ್ಳ ಕ್ಯಾರೆಕ್ಟರ್ ನಾವು ಮಾಡ್ತೀವಿ, ಅದರಲ್ಲೂ ಒಂದು ಸೀನ್ ಇದೆ ಕಣ್ರಿ. ಅಂಥ ದೊಡ್ಡ ನಟರ ಹತ್ರ, ನಿರ್ದೇಶಕರ ಹತ್ರ ಒಂದು ಕೈ ತಿನ್ನೋವಂಥ ಒಂದು ಸೀನು, ಅದಂತೂ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಅಯ್ಯೋ ಫೈಟ್ಸು ಯಾಕೆ ಹೇಳ್ತೀರ? ಅದೇ ಹೇಳಿದ್ನಲ್ಲ, ಒಂದ್ಸರಿ ಕೈ ಮುರ್ಕೊಳೋದು, ಒಂದ್ಸರಿ ಕಾಲು ಮುರ್ಕೊಳೋದು, ಒಂದ್ಸರಿ ನೀರಲ್ಲಿ ಮುಳುಗೋದು. ಅದೇ ಫೈಟಿಂಗ್ ಸೀನ್ ಇತ್ತು, ಅಣ್ಣ ಹೇಳ್ದಂಗೆ ನೀರಲ್ಲಿ ಮುಳುಗೋ ಸೀನ್ ಇತ್ತು. ಕಂಪ್ಲೀಟ್ ನನಗೆ ಇದು ನಾನು ಮಾಡೇ ಇಲ್ಲ ಈ ಥರ ಕ್ಯಾರೆಕ್ಟರ್. ಕಂಪ್ಲೀಟ್ ಅಪೋಸಿಟ್ ಅಂತಾನೆ ಹೇಳ್ಬೋದು. ಫುಲ್ ಚಾಲೆಂಜ್ ಇರುವಂಥ ಒಂದು ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಸಾಹಸ ಮಾಡ್ತಾನೆ ಇರ್ತೀನಿ. ಕ್ಯಾರೆಕ್ಟರ್ ಒಂದು ಪ್ರೋಮೋ ಲೈನಲ್ಲೇ ಇದೆಯಲ್ಲ, ಸಿಹಿ ಇರಲಿ ಕಹಿ ಇರಲಿ, ಈ ಮೈಲಾರಕೋಟೆ ಮೈನಾ ಗಂಡುಗಳು ಹಿಂಗ್ ಡೌಟ್ಫುಲ್ ಆಗಿ ಹೇಳ್ಬಾರ್ದು, ಅಲ್ಲಿ ಅದನ್ನೇ ಹಾಕ್ತಾರೆ. ಸಿಹಿ ಇರಲಿ ಕಹಿ ಇರಲಿ, ಇವ್ರು ಎಲ್ಲ ಸೇರ್ಕೊಂಡು ಹೇಳಿ. ಓಕೆ, ನಾನು ಸೈಲೆಂಟ್ ಆಗಿರ್ತೀನಿ, ಸಿಡಿಸಿದ್ದ. ಓಕೆ, ಸಿಹಿ ಇರಲಿ ಕಹಿ ಇರಲಿ, ಈ ಮೈಲಾರಕೋಟೆ ಮೈನಾ ಗಂಡುಗಳು
ನೋಡಿದ್ರ ಗ್ಯಾಂಗ್ ಸೌಂಡು, ಸಿಹಿ ಇರ್ಲಿ ಕಹಿ ಇರ್ಲಿ ಮೈಲಾರಕೋಟೆ ಮೈನ ಗಂಡುಗಲಿ. ಖುಷಿಯಾಗಿರ್ತಾಳೆ ಅಷ್ಟೇ. ಅಂದ್ರೆ ಎಲ್ರನ್ನೂ ಕೂಡ ಖುಷಿಯಾಗಿರ್ತಾಳೆ, ಎಲ್ರನ್ನೂ ಕೂಡ ಖುಷಿಯಾಗಿರ್ತಾಳೆ. ಈ ಫೈಟ್ಸ್ ಏನಾದ್ರು ಅಂದ್ರೆ ಮುಂಜಾಗ್ರತೆ ಆಮೇಲೆ ಟ್ರೈನಿಂಗ್ ಆ ಥರ ಯಾವ ಥರ ತಗೊಂಡ್ರಿ? ಮುಂಜಾಗ್ರತೆ ಕ್ರಮ ಅಲ್ಲಲ್ಲೇ ನನಗೆ ಅರೇಂಜ್ ಮಾಡಿಕೊಟ್ಟಿದ್ರು. ಅಂಡ್ ಅದಕ್ಕೆ ಟ್ರೈನಿಂಗ್ ಏನು ಇದಿಲ್ಲ, ಅಲ್ಲಿಂದಲ್ಲೇ ಮಾಸ್ಟರ್ ಬಂದು ನಮಗೆ ಹೇಳ್ಕೊಡೋಂಥ ಪ್ರಯತ್ನ ನಡೀತು. ಅದು ಬಿಟ್ಟರೆ ಇದು ಫೈಟ್ ಬಗ್ಗೆ ಕೇಳಿದ್ರಲ್ಲ, ನಾನು ಹೋಗಲಿಲ್ಲ ಶೂಟ್ಗೆ, ಬಟ್ ಕೇಳ್ಬಿಟ್ಟೆ. ಬರೀ 2-3 ದಿನ ಒಂದೇ ಸೀನ್ಗೆ 2-3 ದಿನ ಶೂಟ್ ಮಾಡಿದ್ದಾರೆ. ಸುಮಾರು ಒಂದು 50 ಕಿಲೋಮೀಟ್ರಾ? 2-3 ದಿನ ಅಲ್ಲ, ಹತ್ರ ಒಂದು 5 ದಿನ ಶೂಟ್. ಒಂದು 50-60 ಕಿಲೋಮೀಟ್ರು ಓಡಿಸಿದ್ದಾರೆ ಅಂತೆ. ಸೀರಿಯಲ್ ಸ್ಟಾರ್ಟ್ ಆದಾಗಿಂದ ಅಲ್ಲಿ ತನಕ ನಾನು ಕಾಯ್ತಿದ್ದು ಒಂದೇ ಸೀನ್, ಆ ಸೀನ್ಗೋಸ್ಕರ ಕಾಯ್ತಿದ್ದೆ ನಾನು. ಯಾಕಂದ್ರೆ ಇಲ್ಲಾಂದ್ರೆ ಕತೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೂ ಆ ಸೀನ್ ಬಗ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಆಗ ನನಗೆ ಗೊತ್ತಾಯ್ತು ಆ ಸೀನ್ ತೂಕ ಎಷ್ಟಿದೆ ಅಂತ. ಅದೇ ನಾನು ಪರ್ಫಾರ್ಮ್ ಮಾಡಿಲ್ಲ ಅಂದರೆ ನಾನು ಆ ಕ್ಯಾರೆಕ್ಟರ್ ಮಾಡಿನೂ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ನಾನು ಆ ಸೀನ್ ಹಿಂದೆ ಪ್ರಿಪ್ರೇಷನ್ಸ್ ಆಗಿರ್ಬೋದು, ಸೀನ್ ಮುಗಿಸೋವರೆಗೂ ಹತ್ರ ಅಣ್ಣ ಹೇಳ್ದಂಗೆ 50 ಕಿಲೋಮೀಟರ್ಸ್ ಆದರೂ ಓಡಿದ್ದಾರೆ. ಭಾಗ್ ಮಿಲ್ಕಾ ಭಾಗ್ ಅಂತ ಓಡ್ತಾ ಇರೋದೇ ಗದ್ದೆನಲ್ಲಿ. ಗದ್ದೆ ಊಟ ಬಗ್ಗೆ ಕೇಳ್ಬಿಟ್ವಿ, ಆ ಪೋಸ್ಟರ್ ಎಲ್ಲ ನೋಡಿದ್ವಿ, ಅದೆಲ್ಲ ಸಖತ್ ರಾ ಲುಕ್ ಇದೆ, ಸಖತ್ ಕಾಣ್ತಾ ಇದ್ರು ನೀವು ಕೂಡ. ಸೇಮ್ ಅದೇ ಹೇಳ್ದಾಗೆ ಆ ಸೀನ್ಗೋಸ್ಕರನೇ ನಾನು ಕಾಯ್ತಿದ್ದು. ಅದೊಂದು ನನಗೆ ದೊಡ್ಡ ಜವಾಬ್ದಾರಿ ಅನ್ನೋದೇ ಆ ಥರನೇ ಇತ್ತು ನನಗೆ. ಈ ಜವಾಬ್ದಾರಿ ಹೇಗಾದರೂ ಮಾಡಿ ಮುಗಿಸ್ಬೇಕು ಅಂತ ನಾನು ಕಾಯ್ತಿದ್ದೆ. ಆ ದಿನ ಬಂದೇ ಬಿಡ್ತು ಕೊನೆಗೂ. ಅವತ್ತು ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅಷ್ಟು ನಾನು ಓಡ್ತೀನಿ, ಅಷ್ಟು ಕಷ್ಟಪಡ್ತೀನಿ, ಅಷ್ಟು ಸ್ಟ್ರಗಲ್ ಇರುತ್ತೆ. ನನ್ನ ಜೊತೆ ಕ್ಯಾಮರಾ ಪರ್ಸನ್ಸ್ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಬ್ಬರೂ ಆ ಸೀನ್ಗೋಸ್ಕರ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ಅಲ್ಲಿದ್ದವ್ರಿಗೆ ಮಾತ್ರ ನಮಗೆ ಗೊತ್ತು. 5 ದಿನ ಆ ಸೀನ್ಗೋಸ್ಕರ ಕಾದಿದ್ದೀವಿ ಸರ್. ಯಾವಾಗ ಈ ಸೀನ್ ಲೈಕ್ ಔಟ್ಪುಟ್ ಹೇಗೆ ಬರುತ್ತೆ ಅನ್ನೋದಕ್ಕೆ ಕಾಯ್ತಿದ್ವಿ ನಾವು. ಅಷ್ಟು ಕಷ್ಟಪಟ್ಟಿದ್ದೀವಿ ಆ ಸೀನ್ಗೋಸ್ಕರ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ಲಿ ಹೇಳಬೇಕು ಅಂದರೆ, ನಾನು ಓಡ್ತಿರ್ತೀನಿ, ಕಾಲು ಜಾರಿ ನಾನು ಬೀಳೋ ಅಂತ ಒಂದು ಪರಿಸ್ಥಿತಿ ಬರುತ್ತೆ ಕೆಸರುಗದ್ದೆನಲ್ಲಿ. ಆ ಕೆಸರುಗದ್ದೆನಲ್ಲಿ ಬಿದ್ದಾಗ ನಾನು ಒಂದೇ ಸರಿನೇ ಬೀಳ್ಬೇಕು, ಹೆಂಗಂದ್ರೆ ನಂಗೆ ಬೀಳಕ್ಕೂ ಆಗಲ್ಲ, ಮತ್ತೆ ನಾನು ರೆಡಿ ಆಗೋಕ್ಕೂ ಆಗಲ್ಲ. ನಂಗೆ ಈಗಲೂ ನಂಗೆ ಒಂಥರ ಅನ್ನಿಸ್ತಿದೆ. ಸೊ ಕೆಸರುಗದ್ದೆನಲ್ಲಿ ಏನೋ ಮಾಡಿ ಬೀಳ್ತೀನಿ. ಅದು ಬೀಳೋದ್ರೂ ನಾನು ಹೆಂಗಂದ್ರೆ ಬೀಳಕ್ಕೂ ಆಗಲ್ಲ. ಫುಲ್ ಅದು ಫ್ಲ್ಯಾಟ್ ಮಾಡಿರ್ತಾರೆ ಎಲ್ಲ ಪ್ಲೇಸ್ನ ಫ್ಲ್ಯಾಟ್ ಮಾಡಿ ಪೂರ್ತಿ ನೀರು ತುಂಬಿಸಿ ನಾನು ಮುಳುಗೋಗ್ಬೇಕು ಅದರಲ್ಲಿ. ನಾನು ಕಾಣಿಸ್ಕೋಬಾರ್ದು, ಪೂರ್ತಿ ಯಾರು ಇಲ್ಲ ಅನ್ನೋ ಥರ ಅನ್ಕೋಬೇಕು. ಸೊ ಆ ಥರ ಅಷ್ಟು ಆಳ ಇರುತ್ತೆ, ನಾನು ಮುಳುಗೋಗ್ತೀನಿ ಅದರಲ್ಲಿ. ಸೊ ನೀವು ಕೆಸರುಗದ್ದೆ ಅಂದರೆ ಇಮ್ಯಾಜಿನ್ ಮಾಡ್ಬೋದು, ಕೆಸರು, ಮಣ್ಣು, ಕಡ್ಡಿ, ಅದು ಏನೇನೋ ಇರುತ್ತೆ. ಸೊ ನಾನು ಎದ್ದೇಳೋ ಶಾರ್ಟ್ ಇದೆ. ನಾನು ಕಣ್ಣು ಕ್ಲೋಸ್ ಮಾಡೋಂಗೂ ಇಲ್ಲ, ಹಂಗೆ ಕಣ್ಣು ಬಿಡಬೇಕು. ಸೊ ಆ ಶಾರ್ಟ್ಗೋಸ್ಕರ ಕಾಯ್ತಿದ್ರು. ಯಾಕಂದರೆ ಅದು ಹೀರೋಯಿನ್ ಹೈಲೈಟ್ ಮಾಡುವಂಥ ಶಾರ್ಟ್ ಆಗಿರೋದ್ರಿಂದ ನಾನು ಜಯ ಆಂಜನೇಯ ಅಂತ ಕುಚ್ಚಿ ನಾನು ಕಣ್ಣು ಬಿಡೋವಂಥ ಶಾರ್ಟ್. ಅದು ತುಂಬ ಪವರ್ಫುಲ್ ಆಗಿದೆ ಆ ಶಾರ್ಟ್. ನನಗೆ ಪರ್ಸನಲಿ ನಂಗೆ ತುಂಬ ಇಷ್ಟ ಆ ಶಾರ್ಟ್. ಸೊ ಆ ಶಾರ್ಟ್ಗೋಸ್ಕರ ಏನೇ ಕಣ್ಣಲ್ಲಿ ಏನೇ ಇದ್ರೂ ನನ್ನ ಕಣ್ಣು ಬಿಟ್ಟೆ ನಾನು. ಲಿಟ್ರಲಿ ನನ್ನ ಕಣ್ಣಲ್ಲಿ ಅದು ಕಸ ಕಡ್ಡಿ ವಗೇರ ಫ್ಲೋ ಆಗ್ತಿದೆ ನನ್ನ ಕಣ್ಣಿಂದ. ಸೊ ಆ ಶಾರ್ಟ್ ಅಂತ ಹೇಳ್ಬೋದು. ಅದೊಂದೇ ಶಾರ್ಟ್ ಅಲ್ಲ, ಅದು ಪೂರ್ತಿ ನಾವು ಆ ಸೀಕ್ವೆನ್ಸ್ ನೋಡಿದಾಗ ಪ್ರತಿಯೊಂದು ಶಾರ್ಟು ಅಷ್ಟೇ ಅದ್ಭುತವಾಗಿ ಮೂಡಿಬರುತ್ತೆ. ಆ ಕೆಸರುಗದ್ದೆ ಸೀನ್ ಏನಿದೆ ಅಮೇಝಿಂಗ್. ತುಂಬ ಕಷ್ಟಪಟ್ಟು ಒಂದೊಳ್ಳೆ ಪ್ರತಿಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆ ಒಂದು ಸೀನ್ಸ್. ನನಗೆ ಪರ್ಸನಲಿ ನಂಗೆ ತುಂಬ ಇಷ್ಟವಾದಂಥ ಒಂದು ಎಪಿಸೋಡ್ ಅಂತ. ಅಲ್ಲೇ 10 ನಿಮಿಷ ಆಯ್ತಾ? ಅಲ್ಲ, ಅವ್ರು ಕೇಳಿದ ಒಂದು ಪ್ರಶ್ನೆ ಅಂದರೆ 10 ನಿಮಿಷ ಅಲ್ಲ, 1 ಅವರ್ ಬೇಕು ಹೇಳೋಕ್ಕೆ, ಅಷ್ಟೊಂದಿದೆ. ಈಗ ಗದ್ದೆ ಓಟ ಓಡಿದ್ದಾಯ್ತು, ಈಗ ಮಳೆ ಬೇರೆ ಊಹಿಸಿದ್ದಾರೆ, ಅದ್ರದ್ ಬಗ್ಗೆ ಹೇಳ್ಬೇಕು ತಾನೆ. ಗದ್ದೆ ಓಟ ಎಲ್ಲ ಮುಗಿತಾ? ಖಂಡಿತವಾಗ್ಲೂ ಇವರು ಮುಳುಗಿದ್ದಾರೆ. ಗದ್ದೆ ಇದ್ರಲ್ಲಿ ಇವರಿಬ್ರು ನಿಂತಿದ್ರು. ಅಲ್ಲಿ ಮಳೆ ಬರೋ ಸೀನ್ ಬರುತ್ತೆ, ನೆನಪಿದ್ಯಾ ನಿಮ್ಮಿಬ್ರಿಗೂ? ನೆನಪಿದೆ. ಹೇಗಿತ್ತು? ಸಖತ್ತಾಗಿತ್ತು. ಅದ್ರಲ್ಲಿ ಕುಡ್ದು ಸೊ ಕಂಪ್ಲೀಟ್ ಗದ್ದೆ ಓಟ ಎಲ್ಲ ಮುಗೀತು ಅಂತ ಅನ್ಕೋತಿದ್ದಂಗೆ ಇನ್ನೊಂದು ಚಾಲೆಂಜ್ ಏನು ಅಂದ್ರೆ ನಾನು ಡ್ಯಾನ್ಸ್ ಮಾಡ್ಬೇಕು.
ಫುಲ್ ಟಪಾಂಗುಚ್ಚಿ. ಇವನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದಾನಲ್ಲ. ನಾವು 3 ಜನ ಡ್ಯಾನ್ಸ್ ಮಾಡಿದೀವಿ, ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದೀವಿ. ನೀನು ಮಾಡಿದ್ಯಾ ಕಣ. ನನ್ನ ಬಗ್ಗೆ ಆಯ್ತು. ಮೈನಾ, ಅಯ್ಯೋ ನನ್ನ ಬಗ್ಗೆ ಯಾರು ಹೇಳ್ತಾರಮ್ಮ? ಅಪ್ಪ 3 ಜನ ಇದ್ರೆ ನಾವು ಸೈಲೆಂಟ್ ಆಗ್ಬೇಕು. ನಾವು ಕೇಳಿಸ್ಕೋಬೇಕಷ್ಟೇ. ಅದೊಂದೇ ಕೊಟ್ಟಿರೋದು ಮೂವರಿಗೂ. ನೆಕ್ಸ್ಟ್ ಓಕೆ, ಆಮೇಲೆ ಏನೋ ಸ್ಪೆಷಲ್ ಗೆಸ್ಟ್ ಬೇರೆ ಬಂದ್ರಂತಲ್ಲ ಶೂಟಿಂಗ್ ಮಾಡುವಾಗ ಅಂತ. ಹಾವು ಬೇರೆ ಬಂದಿದೆ. ಕಾಡಲ್ಲಿ ಶೂಟಿಂಗ್ ಮಾಡ್ತಿದ್ವಿ. ಅದು ಏನ್ ಗೊತ್ತಾ, ಅವರು ಕೇಳಿರೋದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಅರ್ಧ ಗಂಟೆ ಅದೇ ಮಾತಾಡಿದ್ರೆ ಅವ್ರು ಬೇರೆ ಏನೋ ಹಾಕಕ್ಕಾಗಲ್ಲ. ನಾನು ಕನ್ನಡ ಸ್ಟೂಡೆಂಟ್ ಕಣೋ. ಅಡಿಷನ್ ಶೀಟ್ ತಗೊಂಡ್ ಬರೆಯೋರು ಆ ಥರ ನಾವು. ಸೊ ಅದೇ ನೀನು ಹೇಳ್ದಂಗೆ ತುಂಬ ಚೆನ್ನಾಗಿರೋ ಒಬ್ರು ಗೆಸ್ಟ್ ಸಹ ನಮಗೆ ಕಾಣಿಸ್ಕೊಂಡ್ರು. ಹಾಯ್ ಬಾಯ್ ಮಾಡಿಬಿಟ್ಟು ಹೋದ್ರು ನಮಗೆ. ಶಾರ್ಟ್ ಮಾಡಬೇಕಾದ್ರೆ ಇನ್ನೇನು ನಾನು ಅಲ್ಲಿ ಬೀಳಬೇಕು ಆ ಟೈಮಲ್ಲಿ ಕಾಣಿಸ್ಕೊಂಡಂಥ ಒಬ್ಬರು ಸ್ಪೆಷಲ್ ಗೆಸ್ಟ್ ಅವರು. ನಾನು ಕಾಲು ಜಾರಿ ಬೀಳೋ ಅಂಥ ಸೀನ್ ಇರುತ್ತೆ. ಇನ್ನೇನು ನಾನು ಬೀಳಬೇಕು ನೋಡಿದ್ರೆ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಕ್ಲೀನ್ ಮಾಡಿಸ್ತಿದ್ರು. ಏನಾದರೂ ಕಲ್ಲು ಏನಾದರೂ ಇದ್ರೆ ತೆಗೆಸ್ಬಿಡೋಣ ಅಂತ. ಇನ್ನೇನು ಕಲ್ಲು ಅಂತ ಮುಟ್ಟಕ್ಕೆ ಹೋದಂಥ ವ್ಯಕ್ತಿ ಬೆಚ್ಚ ಬಿದ್ರು ಪಾಪ ವಿವೇಕ್ ಅವರು. ನೋಡಿದ್ರೆ ಅದು ಹಾವು. ತುಂಬ ಚೆನ್ನಾಗಿತ್ತು ಹಾವು. ಹಾಯ್ ಮಾಡಿದೆ ನಾನು. ಓಕೆ, ನಾನೀಗ ಒಂದು ವಾಕ್ಯದಲ್ಲಿ ಹೇಳ. ಇವರು ಓಡ್ತಾ ಇದ್ರು ಪಟ್ಟಂತ ಬಿದ್ರು, ಅಲ್ಲಿ ಹಾವು ಬುಸ್ ಅಂತು, ಅಷ್ಟೇ ಕತೆ. ಬಟ್ ಏನಪ್ಪ ಅದೃಷ್ಟ ಅಂದ್ರೆ ಅದು ಗೆಸ್ಟ್ ಆಗಿ ಬಂತು, ವಿಲನ್ ಆಗಿ ಬರ್ಲಿಲ್ಲ ಅಲ್ವಾ. ಓಕೆ, ಸೀನ್ಸ್ಗಳನ್ನ ಸಿನಿಮಾಗಳಿಗೆ ಮಾಡಕ್ಕೆ ಭಯ ಪಡ್ತಾರೆ ಡೈರೆಕ್ಟರ್ಸ್. ಏನಾದ್ರು ಆಗುತ್ತೆ ತುಂಬಾ ಪ್ರಿಕಾಷನ್ಸ್ ತಗೊಂತಾರೆ, ಬೇಡ ಹೀರೋಯಿನ್ಸ್ ನ ಆತರ ಮುಳುಗ್ಸೋದು ಸರಿಯಲ್ಲ, ತುಂಬಾ ಯೋಚನೆ ಮಾಡೇ ಮಾಡ್ತಾರೆ. ಸೀರಿಯಲ್ಗೆ ಈ ತರ ಒಂದು ರಿಸ್ಕ್ ತಗೊಂಡು ನೀವು ಮಾಡಿದೀರ ಅಂದ್ರೆ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು. ಅಂದ್ರೆ ಆ ಟೈಮ್ ಅಲ್ಲಿ ನಿಮ್ ಮೈಂಡ್ ಸೆಟ್ ಹೆಂಗಿತ್ತು, ಈ ತರ ಮಾಡ್ಬೇಕಾ ನಾನು ಅಂತ ಏನಾದ್ರು ಅನ್ಸಿದುಂಟ? ಇಲ್ಲ ಇಲ್ಲ ಮಾಡ್ಲೇಬೇಕು. ಇಲ್ಲ ನಮ್ಮ ಡೈರೆಕ್ಟರ್ ಸರ್ ಅಂತೂ ಬಿಡಲ್ಲ, ಸಂತೋಷ್ ಸರ್ ಮಾಡ್ಲೇಬೇಕು. ನಾವೇನೋ ಸರ್ ಒಂಚೂರು ಗ್ಲಿಸಿರನ್ ಹಾಕೊಂಡು ಕಣ್ಣೀರ್ ಬರ್ಸ್ಕೊಂಡ್ರೆ ಏನೋ ಮಾಡ್ಕೊ ಅಂತಾರೆ. ಬಟ್ ಇಲ್ಲ, ರಿಯಲ್ ಕಣ್ಣೀರ್ ಬರಬೇಕು. ಆ ಥರ ಆಟೋಮೆಟಿಕಲಿ ಕಣ್ಣೀರ್ ಬರುತ್ತೆ ಅಂತಾನೆ ಹೇಳುವಂತ ಡೈರೆಕ್ಟರ್ ನಮ್ಗಿರೋರು. ಹಂಗಾಗಿ ರಿಯಲ್ ಆಗಿ ಎಲ್ಲ ಮಾಡ್ತಾರೆ. ಈಗ ಎಲ್ಲರ ಬಗ್ಗೆ ಹೇಳಿದ್ರೆ ಸೀರಿಯಲ್ ಅಲ್ಲಿ ಹೀರೋ ಅಂತ ಇಲ್ವಾ ನಿಮ್ಗೆ? ಲವ್ ಆಗೋದು ಆ ತರ ಎಲಿಮೆಂಟ್ಸ್ ಅದನ್ನ ಆದಷ್ಟು ನೀವು ಕಥೆನಲ್ಲಿ ಇನ್ನು ಮುಂದೆ ಹೋಗ್ಬಿಟ್ರಿ, ಚಾಪ್ಟರ್ 2ಗೆ ಹೋಗಿದ್ದೀರಾ, ಈಗ ಚಾಪ್ಟರ್ 1 ಹೇಳ್ತಾ ಇದೀವಿ ನಾವು. ಅಂದ್ರೆ ಇದು ಸಂಪೂರ್ಣವಾಗಿ ಈಗ ಒಂದು ಹಳ್ಳಿ ಸೊಗಡಿನಲ್ಲಿ ಮೂಡ್ ಬಂದಿದೆ. ಒಂದು ಫ್ಯಾಮಿಲಿ, ಒಂದು ಹಳ್ಳಿ, ಅಲ್ಲಿ ಒಂದು ಕಿತಾಪತಿಗಳು, ಜಗಳಗಳು, ಊರಿನ ಗೌಡ, ಆ ಥರ ಒಂದು ವಿಲೇಜ್ ಸ್ಟೋರಿ ಆಗಿದೆ. ನಾನು ಹೇಳಿದ್ನಲ್ಲ ಅವಾಗ್ಲೇ, ಇದರಲ್ಲಿ ಒಬ್ಳು ಲವರ್ ಇರ್ತಾಳೆ, ಅವಳ ಜೊತೆ ಯಾವಾಗಲೂ ಫೋನಲ್ಲಿ ಮಾತಾಡೋದೆ ನಾನು. ಇಡೀ ಫುಲ್ ಎಲ್ಲ ಫೋನಲ್ಲಿ ಮಾತಾಡುವಾಗೆಲ್ಲ ನನ್ನ ಹೆಂಡ್ತಿನ ನೆನಪು ಮಾಡ್ಕೊಂಡು ಮಾತಾಡ್ತಿರ್ತೀನಿ. ಯಾಕಂದ್ರೆ ಸೇಮ್ ಡೈಲಾಗ್ ಬರ್ದಿರ್ತಾರೆ. ನನ್ನ ಹೆಂಡ್ತಿ ಜೊತೆ ಏನು ಮಾತಾಡ್ತೀನೋ ಅದೇ ಥರನೇ ಮಾತಾಡ್ತಾರೆ. ಕೋಪ ಮಾಡ್ಕೊಂಡಾಗ ಏನು ಮಾತಾಡ್ತೀನೋ ಅದನ್ನೇ ಬರ್ದಿರ್ತಾರೆ. ಅದನ್ನೇ ಹೇಳ್ಕೊಂಡು ಹೋಗೋದು. ನಮ್ಮ ಸಿದ್ದಣ್ಣನ ಬಗ್ಗೆ, ಸಿದ್ದಣ್ಣ ಮಾಡುವಂಥ ಒಂದು ಕಿತಾಪತಿ ನನ್ನ ಇಡೀ ಜೀವನವನ್ನ ಬದಲಾಯಿಸುವಂತ ಒಂದು ರೂಟಿಗೆ ಕರ್ಕೊಂಡು ಹೋಗುತ್ತೆ. ಸೊ ಅಂತ ಮೇಜರ್ ರೋಲ್ನ ನಮ್ಮ ಸಿದ್ದಣ್ಣ ಅವ್ರು ಮಾಡ್ತಿದ್ದಾರೆ. ಅದೇನ್ ಮಾಡಿದೀನಿ ಅಂತಂದ್ರೆ ಹೇಳಲ್ಲ, ಅವೆಲ್ಲ ತುಂಬಾ ಒಳ್ಳೆಯವ್ ನಾನು ಅಷ್ಟೇ. ಅಂದ್ರೆ ಸರ್ ಹೇಳಿದ್ನಲ್ಲ, ರಾತ್ರಿ ಕುತ್ಕೊಂಡ್ರೆ ಬೆಳಗ್ಗೆವರೆಗೂ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಓದ್ತಾ ಇರ್ತೀನಿ ಸರ್. ಕಣ್ಣಿಗೆ ಮಾತ್ರ, ಕಣ್ಣಿಗೆ. ಇನ್ನ ಸೀರಿಯಲ್ ಅಲ್ಲಿ ಬೇರೆ ಬೇರೆ ಪಾತ್ರಗಳು ಯಾವ ತರ ಇನ್ವಾಲ್ವ್ ಆಗುತ್ತೆ? ನಾಗಮಣ ಸ್ವಲ್ಪ ಬಗ್ಗೆ ಹೇಳಿದ್ವಿ. ಇನ್ನ ಬೇರೆ ಅಪೂರ್ವ ಅಮ್ಮ, ಅಪ್ಪು ಅಮ್ಮ ಅದು ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಅವ್ರ ಜೊತೆ ನಾನು ಮಾಡುವಂತ ಪ್ರತಿಯೊಂದು ಸೀನ್ ಆಗಿರ್ಬೋದು, ನಿಮ್ಗೆ ಆನ್ ಸ್ಕ್ರೀನ್ ಕಾಣಿಸುತ್ತೆ. ನಾವಿಬ್ರು ಒಂದು ಸ್ಕ್ರೀನಲ್ಲೂ ಸುಮ್ಮನೆ ನಿಂತಿರೋದಿಲ್ವೇ ಇಲ್ಲ. ಏನೋ ಒಂದು ಕಿತಾಪತಿ ಮಾಡ್ತಾನೆ ಇರ್ತೀನಿ ನಾನು. ಅದಕ್ಕೆ ನಮ್ಮಮ್ಮ ಇನ್ನೇನೋ ಕೌಂಟರ್ ಕೊಡ್ತಿರ್ತಾರೆ. ಇಬ್ಬರು ಕೆಮಿಸ್ಟ್ರಿ ಆ ಥರ ವರ್ಕೌಟ್ ಆಗ್ತಿರುತ್ತೆ. ಸೊ ನಾನಂತೂ ಅಪ್ಪು ಅಮ್ಮ ಜೊತೆ ಮಾಡುವಂಥ ಪ್ರತಿಯೊಂದು ಸೀನು ನಾನು ಎಂಜಾಯ್ ಮಾಡ್ತೀನಿ. ಅಂದರೆ ಯಾವ ಥರ ಇದೆ ಅಂದರೆ ಓಕೆ, ಯಾವ ಥರ ಇದೆ ಅಂದರೆ ಶಾಂತಮ್ಮನ ಒಂದು ಪಾತ್ರ, ನಮ್ಮ ಅಮ್ಮನ ಪಾತ್ರ ಯಾವ ಥರ ಇದೆ ಅಂದರೆ, ಇಲ್ಲೆಲ್ಲ ಮಮ್ಮಿ ಡ್ಯಾಡಿ ಅಂತ ಮಾತಾಡಿದ್ರೆ ಆ ಬಾಂಡಿಂಗ್ ಇರಲ್ಲ. ಬಟ್ ಅವ್ವ ಅಂತಂದರೆ ಅವರು ಮಾತಾಡೋ ರೀತಿ ಇರ್ಬೋದು, ಏನಿಲ್ಲಿ ಮುದ್ದು ಮಾಡ್ತಾರಲ್ಲ ಮಕ್ಕಳನ್ನ. ಬಟ್ ಹಳ್ಳಿ ಜನ, ಹಳ್ಳಿ ಅಮ್ಮಂದಿರು ಮಕ್ಕಳನ್ನ ಬೇರೆ ಥರ ಮುದ್ದು ಮಾಡ್ತಾರೆ, ಬೇರೆ ಒಂದು ಜವಾಬ್ದಾರಿ ಇರುತ್ತೆ. ನಿಜವಾಗ್ಲೂ ಕೂಡ ಯಾರೇ ನೋಡಿದ್ರು ಕೂಡ ನಮ್ಮವನು ಇದೇ ಥರನೇ ಅಂತ ಫೀಲ್ ಆಗ್ಬೇಕು. ಆ ಥರ ಇದೆ. ಕನೆಕ್ಟ್ ಆಗ್ತಾರೆ ಅಂದ್ರೆ ಇದು ನಮ್ಮನೇಲಿ ನಡೀತಿರುವಂತ ಒಂದು ಅದೇ ಥರನೇ ಅನ್ಸುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ನಾವು ಮಾಡ್ತಿರುವಂತ ಪಾತ್ರಗಳು ಇದ್ದೇ ಇರ್ತಾರೆ. ಅಂದ್ರೆ ಸೀರಿಯಲ್ ನೋಡ್ತಾ ಇದ್ರೆ ಅವ್ವ ನಿನ್ನಂಗೆ ನೋಡು ಶಾಂತಮ್ಮ ಅನ್ಬೇಕು, ಆ ಥರ ಇದೆ ಪಾತ್ರ. ಇದೇ ತಿಂಗಳು 19ನೇ ತಾರೀಕು ರಾತ್ರಿ 9 ಗಂಟೆಗೆ ಪ್ರತಿದಿನ ಈ ಧಾರಾವಾಹಿನ ನೀವು ನೋಡ್ಬೋದು. ಸೋಮವಾರದಿಂದ ಶನಿವಾರ ತನಕ ಮಾತ್ರ ಅಲ್ಲ,
ಶನಿವಾರ ಭಾನುವಾರನೂ ಇರುತ್ತೆ. ಇದೊಂಥರ ವಿಶೇಷವಾಗಿದೆ ನಮಗೆ, ತುಂಬಾ ಚೆನ್ನಾಗಿದೆ. ಇದನ್ನು ನಾವು ಹೇಳೋದಕ್ಕಿಂತ ನೀವು ನೋಡಿ ನಮಗೆ ಆಶೀರ್ವಾದ ಮಾಡಿ ಹಾರೈಸಿದಾಗಲೇ ನಮಗೂ ಖುಷಿ ಆಗೋದು. ತಪ್ಪದೇ ನೋಡಿ. ಎಲ್ಲರ ಮನೆಯಲ್ಲೂ ಕಿರಿ ಮಕ್ಕಳು ಒಂದು ತುಂಟಾಟಿಕೆ ಇರುವಂಥವ್ರಾಗಿರ್ತಾರೆ. ಆ ಪಾತ್ರನ ನಾನು ಮಾಡ್ತಿದ್ದೀನಿ. ಸೊ ಈಸಿಯಾಗಿ ಕನೆಕ್ಟ್ ಆಗ್ತಾರೆ. ಪ್ರತಿಯೊಂದು ಮನೆಯಲ್ಲೂ ನಮ್ಮ ಮನೆಯಲ್ಲಿ ನಡೀತಿರೋ ಘಟನೆಗಳೇ ತೋರಿಸ್ತಿದ್ದಾರೆ ಅನ್ನೋ ಥರ ಅಷ್ಟರ ಮಟ್ಟಿಗೆ ನಾವು ಇನ್ವಾಲ್ವ್ ಆಗಿದ್ದೀವಿ. ಆ ಥರ ಮೂಡ್ ಬಂದಿದೆ. ಅಂದರೆ ಒಂದು ಫ್ಯಾಮಿಲಿ, ಅಪ್ಪ ಅಮ್ಮ, ಒಂದು ಬಡ ಕುಟುಂಬ, ವಯಸ್ಸಿಗೆ ಬಂದಿರೋ ಅಕ್ಕ, ಓದ್ತಾ ಇರೋ ಮಗ, ತರಲೆ ತಮಾಷೆ ಮಾಡೋವಂಥ ತಂಗಿ, ಒಂಥರ ಅದೇನು ಕೂಡು ಕುಟುಂಬ ಅಲ್ಲ, ಚಿಂದಿ ಫುಲ್ ಪ್ಯಾಕೇಜ್. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಇನ್ನೊಂದು ಖುಷಿ ಏನಪ್ಪ ಅಂತಂದರೆ, ನಮ್ಮ ಉದಯ ಟಿವಿನಲ್ಲಿ ಡಬ್ಬಿಂಗ್ ಇಲ್ಲೇನೋ ತಪ್ಪು ಹೇಳಿದ್ರು ಅಲ್ಲಿ ಮಾತ್ರ ಕರೆಕ್ಟಾಗಿ ಮಾಡಿಬಿಡೋದು. ಅದೊಂದು ನನಗೆ ಆಪ್ಷನ್ನು ತುಂಬ ಖುಷಿ ಆಗುತ್ತೆ. ಆಮೇಲೆ ಫಸ್ಟ್ ಟೈಮ್ ಡಬ್ಬಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ಸೀನ್ ನೋಡಿದ್ರೆ ಒಂಚೂರು ಡಬ್ಬಿಂಗೇ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ನನಗೆ ಖುಷಿ ಆಗ್ತಿದೆ ನಿಜವಾಗ್ಲೂ. ನಾನು ಇದಕ್ಕಿಂತ ಮುಂಚೆ ನಾನು ಸೀರಿಯಲ್ ಮಾಡೋಕ್ಕಿಂತ ಮುಂಚೆ ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಆಗಬೇಕು ಅಂತ ಹೋಗಿ ನಾನು ಆಡಿಷನ್ ಕೊಟ್ಟಿದ್ದು ಇದೆ. ಸೊ ಅಲ್ಲಿ ನನಗೆ ಗೊತ್ತಿರಲಿಲ್ಲ ನಾನು ಡಬ್ಬಿಂಗ್ ಮಾಡ್ತೀನಿ ಈ ಥರ ಫ್ಯೂಚರಲ್ಲಿ ಅಂತ. ನಂಗೆ ನಿಜ ಖುಷಿ ಕೊಡ್ತಿದೆ. ಬಟ್ ತುಂಬ ಚೆನ್ನಾಗಿ ಡಬ್ಬಿಂಗ್ ಮಾಡಿದ್ದಾರೆ. ನೀವು ಆಲ್ರೆಡಿ ಸೀರಿಯಲ್ ಮಾಡಿದ್ದೀರಾ, ಗುರ್ತಿಸ್ಕೊಂಡಿದ್ದೀರಾ, ಮನೆಯಲ್ಲೂ ಕಲ್ತಿದ್ದೀರಾ. ಈ ಪಾತ್ರ, ಈ ಸೀರಿಯಲ್ ಹೇಗೆ ಸಿಕ್ತು ನಿಮಗೆ? ಹೆಂಗೆ ಶುರುವಾಯ್ತು ಈ ಜರ್ನಿ ನಿಮ್ಮದು ಸಹ? ನಿಮ್ಮದು ಫಸ್ಟ್ ಸೀರಿಯಲ್? ನಾನು ಇದಕ್ಕೂ ಮುಂಚೆ ಮಾಡಿದ್ದೆ. ಅಂದರೆ ಅದು ಹಾಸ್ಯ ಪಾತ್ರ. ನಾನು ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಆಗಿರೋದ್ರಿಂದ ಅಲ್ಲೂ ಕೂಡ ತಮ್ಮನ ಪಾತ್ರನೇ ಮಾಡಿದ್ದೆ. ಹೀರೋಗೆ ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದೆ. ಅಲ್ಲಿ ಮಿಮಿಕ್ರಿ ಮಾಡಿಕೊಂಡು ಒಬ್ಬ ಡೈರೆಕ್ಟ್ರು ಏನೇನು ಆಸೆ ಪಡ್ತಾನೋ ಆ ಥರ ಕ್ಯಾರೆಕ್ಟರ್ ಇತ್ತು. ಬಟ್ ಇದು ವಿಭಿನ್ನ. ನಾನು ಜನರನ್ನು ಯಾವಾಗಲೂ ನಗಿಸ್ತಾ ಇದ್ದೆ, ಆದರೆ ಇಲ್ಲಿ ಯಾವಾಗಲೂ ಸಿಡುಕ್ಸಿದ್ದೆ. ನಂಗೆ ಕೋಪ ಮಾಡಿಕೊಂಡೇ ಇರಬೇಕು. ಸರ್ ಈಗಲಾದ್ರೂ ನಗ್ಬೋದಾ, ಸ್ವಲ್ಪ ನಗೋ ಅಂತ ಸರ್. ಆ ಥರ ಒಂದು ಯಾವಾಗಲೂ ಒಂದು ಸಿಡುಕ್ಮುತಿ ಸಿದ್ಧ, ಆ ಥರನೇ ಇದೆ ಕ್ಯಾರೆಕ್ಟ್ರು. ಹೇಗೆ ಸಿಕ್ತು ಈ ಪಾತ್ರ ನಿಮಗೆ? ನನಗೆ ಪ್ರೊಡಕ್ಷನ್ ಕಡೆಯಿಂದ, ಲೈಕ್ ನನ್ನ ಡೈರೆಕ್ಷನ್ ಟೀಮ್ ಕಡೆಯಿಂದ ನನಗೆ ಬಂದಂಥ ಮಾಹಿತಿ, ನಾನು ಕೊನೆ ಮೂಮೆಂಟಲ್ಲಿ ಸೆಲೆಕ್ಟ್ ಆದಂಥ ಹುಡುಗಿ ಅಲ್ಲ. ಆಫ್ಟರ್ ನನ್ನ ಹಳೆ ಸೀರಿಯಲ್ ಲಕ್ಷಣ ಅದಾದಮೇಲೆ ಸಿಕ್ಕಂಥ ಒಂದು ಆಫ್ಟರ್ ನನ್ನ ಹಳೆ ಏನಿದೆ ಪ್ರಾಜೆಕ್ಟ್ ಅದಾದಮೇಲೆ ನನಗೆ ಸಿಕ್ಕಂಥ ಒಂದು ಅದ್ಭುತವಾದಂಥ ಒಂದು ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ನನ್ನ ಕ್ಯಾರೆಕ್ಟರ್ನ ನಾನು ಯಾವುದೇ ಕ್ಯಾರೆಕ್ಟರ್ ಮಾಡಿದ್ರು ನನ್ನ ಕ್ಯಾರೆಕ್ಟರ್ಸ್ನ ಮಾತ್ರ ಬಿಟ್ಕೊಡಲ್ಲ. ಈ ಕ್ಯಾರೆಕ್ಟರ್ನ ನಾನು ಅಷ್ಟೇ ಪ್ರೀತಿಯಿಂದ, ನನಗೆ ಈ ಕ್ಯಾರೆಕ್ಟರ್ ಮೇಲೆ ಪೊಸೆಸಿವ್ನೆಸ್ ಬರ್ತಿದೆ. ಎಲ್ಲೂ ನಾನು ಒಂದು ಚೂರು ನನ್ನ ಕ್ಯಾರೆಕ್ಟರ್ನ ಬಿಟ್ಕೊಡ್ಬಾರ್ದು ಅಂತ. ಸೊ ಅಷ್ಟರ ಮಟ್ಟಿಗೆ ನಾನು ಇಷ್ಟಪಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಕ್ಯಾರೆಕ್ಟರ್ನ ನಾನು. ನಮ್ಮ ಊರಿನ ಶಾಂತವೀರ್ ಅಂತ ಒಬ್ಬ ಹುಡುಗ ಇದ್ದಾರೆ. ಅವ್ರ ಕಡೆಯಿಂದ ಒಂದ್ಸರಿ ಆಡಿಷನ್ ಇದೆ ಈ ಥರ ಸೀರಿಯಲ್ಗೆ, ನಿಮ್ಮ ಥರನೇ ಕ್ಯಾರೆಕ್ಟರ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರು. ಹೋಗಿ ಆಡಿಷನ್ ಕೊಟ್ಟೆ, ಸೆಲೆಕ್ಟು ಅಂತಂದರು. ಹಾಗೆ ಈ ಒಂದು ಧಾರಾವಾಹಿ ಸಿಕ್ತು ನನಗೆ.